ನಮ್ಮ ನ್ಯೂಸ್ಗೆ ಸ್ವಾಗತ. ಕೆಎಚ್ ಮುನಿಯಪ್ಪರವರನ್ನು ಗೆಲ್ಲಿಸಿ ದಾಖಲೆ ಬರೆಸಿ ಸಿಎಂ ಇಬ್ರಾಹಿಂ. ಕೆಎಚ್ ಮುನಿಯಪ್ಪರವರ ಮನಸ್ಸು ಶುದ್ಧವಾಗಿದೆ. ರಸ್ತೆ ಮತ್ತು ರೈಲ್ವೆಯಲ್ಲಿ ಉತ್ತಮ ಕೆಲಸ ಮಾಡಿದವರು ಎಂದು ಮಾಜಿ ಕೇಂದ್ರ ಸಚಿವ ಹಾಗೂ ಕಾಂಗ್ರೆಸ್ ಮುಖಂಡ ಸಿಎಂ ಇಬ್ರಾಹಿಂ ಹೇಳಿದರು. ಅವರು ನಗರದ ಚೇಳೂರು ರಸ್ತೆಯಲ್ಲಿರುವ ಕಿಸಾನ್ ಫಂಕ್ಷನ್ ಹಾಲ್ನಲ್ಲಿ ಲೋಕಸಭಾ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಮುನಿಯಪ್ಪ ದಲಿತ ಸಮುದಾಯದವರು 7 ಬಾರಿ ಗೆದ್ದಿದ್ದಾರೆ, 8ನೇ ಬಾರಿ ನಿಂತಿದ್ದಾರೆ. ಬಾಬು ಜಗಜೀವನರಾಮ್ರವರು 8 ಬಾರಿ ಹೇಗೆ ಗೆದ್ದು ಬಂದರೋ ಹಾಗೆ ಕೆಎಚ್ ಮುನಿಯಪ್ಪ ಗೆದ್ದು ಬಂದರೆ ಕೋಲಾರ ಜಿಲ್ಲೆ ದೇಶದ ಭೂಪಟದಲ್ಲಿ ಇರುತ್ತೆ ಎಂದರು. ಬಿಜೆಪಿ ಅಭ್ಯರ್ಥಿ ಮೇಲೆ ಎಷ್ಟು ಕೇಸುಗಳಿವೆ ಎಂದು, ಅವರು ಎಷ್ಟು ಬಾರಿ ಜೈಲಿಗೆ ಹೋಗ್ತಾರೆ ಬರ್ತಾರೆ ಎಂದು ಲೇವಡಿ ಮಾಡಿದರು. ಯಡಿಯೂರಪ್ಪ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಹಾಲಪ್ಪರವರು ಸಹ ಎಷ್ಟು ಬಾರಿ ಜೈಲಿಗೆ ಹೋಗ್ತಾರೆ ಹೊರಗೆ ಬರ್ತಾರೆ ಎಂದರು. ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಎಂದು ಪ್ರಶ್ನಿಸಿದ ಅವರು 5 ವರ್ಷದಲ್ಲಿ 3 ವರ್ಷ ವಿದೇಶದಲ್ಲೇ ಕಳೆದಿದ್ದಾರೆ ಎಂದು ಆರೋಪಿಸಿದರು. ಕೋಟ್ಯಾಂತರ ರು ವಿದೇಶಕ್ಕೆ ಖರ್ಚು ಮಾಡಿದ್ದಾರೆ ಎಂದ ಅವರು ನೋಟ್ ಬ್ಯಾನ್ ಮಾಡಿ ಎಷ್ಟು ನುಕ್ಸಾನ ಆಗಿದೆ, ಬ್ಲಾಕ್ ಹಣ ವೈಟ್ ಆಯಿತು, ಆದರೆ ಬ್ಲಾಕ್ ಎಲ್ಲೂ ಹೋಯಿತು ಎಂದು ಪ್ರಶ್ನಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ನೋಡಿ ಮತ ಹಾಕಬೇಡಿ, ಮೋದಿ ಮುಖ ನೋಡಿ ಮತ ಹಾಕಿ ಎಂದು ಹೇಳುತ್ತಿರುವುದನ್ನು ನೋಡಿದರೆ ಹುಡುಗಿ ನೋಡದೆ ಅವರಪ್ಪರನ್ನು ನೋಡಿ ಮದುವೆ ಮಾಡಿಕೊಂಡರೆ ಸಾಕು ಎಂದು ಹಾಸ್ಯ ಚಟಾಕಿ ಆರಿಸುವ ಮೂಲಕ ನೆರೆದಿದ್ದವರನ್ನು ನೈಗೆಯ ಹಡಗಲ್ಲಿ ಮುಳುಗಿಸಿದರು. ಇದಕ್ಕೂ ಮುನ್ನ ಕಾಂಗ್ರೆಸ್ ಮುಖಂಡರಾದ ವಾಣಿ ಕೃಷ್ಣಾರೆಡ್ಡಿ, ಶಾಸಕ ಎಂ ಕೃಷ್ಣಾರೆಡ್ಡಿ, ಸಂಸದ ಕೆಎಚ್ ಮುನಿಯಪ್ಪ ಮಾತನಾಡಿದರು. ಸಮಾರಂಭದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸಿದ್ದರು. ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ಪ್ರಜೆಗೆ ಸಾಮಾಜಿಕ ನ್ಯಾಯ ಭದ್ರತೆಯನ್ನು ಕೊಡಬೇಕು ಅಂತೇಳಿ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಆ ಸಂವಿಧಾನ ರಚನೆಯಲ್ಲಿ ಎಲ್ಲ ಧರ್ಮಗಳನ್ನು ಕೂಡ ಸ್ವತಂತ್ರವಾಗಿ ಬಾಳಬೇಕೆಂಬುದು ಒಂದು ಕಾನೂನುಬದ್ಧವಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಮೋದಿಯವರು ಬಂದು ಈ ದೇಶದಲ್ಲಿ ರಾಮರಾಜ್ಯ ಮಾಡ್ತೀನಿ ಅಂತ ಹೇಳಿ ಬಹಳಷ್ಟು ದುಡ್ಡನ್ನು ಹಂಚಬೇಕು, ಇದ್ರ ಮುಖಾಂತರ ಗೆಲ್ಲಬೇಕು. ಯಾಕಂದ್ರೆ ಮೋದಿ 2.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ, ಆ ದುಡ್ಡು ಎಲ್ಲೇ ಇತ್ತು ಅಂತ ವಿಚಾರ ಮಾಡಬೇಕು. ಆ ದೊಡ್ಡ ದೊಡ್ಡ ಉದ್ಯಮಿಗಳು ಈ ದುಡ್ಡನ್ನು ಎಲ್ಲಿ ಕೊಟ್ಟಿದ್ದಾರೆ, ಎಲ್ಲಿದೆ, ಯಾರು ಈ ಚುನಾವಣೆಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಖರ್ಚು ಮಾಡ್ತಾರೆ ಅನ್ನೋ ವಿಷಯವನ್ನ ನಾವು ಯೋಚನೆ ಮಾಡೋದು. ಆದರೂ ಕೂಡ ನಮ್ಮ ಜನ ಭಕ್ತಿಗಳವರಿಲ್ಲ, ಹಣಕ್ಕೆ ಭಯಪಡೋದಿಲ್ಲ, ಆಸೆ ಪಡೋದಿಲ್ಲ. ಸ್ವಾಭಿಮಾನದಿಂದ, ದೇಶದ ದೃಷ್ಟಿಯಿಂದ ನಮ್ಮೆಲ್ಲರ ಒಂದು ನೆಮ್ಮದಿಯಾಗಿರ್ಬೇಕಾದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮೈತ್ರಿ ಅಭ್ಯರ್ಥಿಗೆ ನಮ್ಮ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಮತ್ತೆ ಮುಗಿಸ್ತೇನೆ. ಮನಸ್ಸು ಶುದ್ಧವಾಗಿದೆ, ಶುದ್ಧವಾಗಿರ್ತಕ್ಕಂಥ ಮನಸ್ಸು, ಜಾತ್ಯತೆ ಇಲ್ಲ. ಯಾರು ರಾಪ ಏನ್ ಸೂಚಿಗೆ ಪಂಚಯಾನ, ರೋಡ್ಗಳು, ರೈಲ್ವೆ, ಒಬ್ಬ ದಲಿತ ಸಮುದಾಯಗಳು 7 ಸಲ ಗೆದ್ದಿದ್ದಾರೆ, 8ನೇ ಸಲ ನಿಂತಿದ್ದಾರೆ. ಸ್ವಾಮಿ, ನಮ್ಗೇನೇ ಅಭಿಪ್ರಾಯ ಇದ್ರು, ಒಂದು ಸಣ್ಣ ಜಾತಿಗೆ ಸೇರಿದವರು ನೀವು. ಬಾಬು ಜಗಜೀವನರಾಮ್ರವರು ಹೇಗೆ 8 ಸಾರಿ ಗೆದ್ದು ರಿಟೈರ್ ಮಾಡಿದ್ರು, ಆ ರಿಟೈರ್ ನೀವು ಮಾಡಿದ್ರೆ ಕೋಲಾರ ಜಿಲ್ಲೆ ಮ್ಯಾಪು ಇಡೀ ಭಾರತ ದೇಶದಲ್ಲಿರುತ್ತೆ. ಬಿಜೆಪಿ ಕ್ಯಾಂಡಿಡೇಟ್ ಎಷ್ಟು ಕೇಸ್ಗಳು ಎಷ್ಟಿತ್ತು, ಪಾಪ ಬಿಜೆಪಿ ಅಂತ ಗೊತ್ತೇ ಇಲ್ಲ. ಅವರ ಜೈಲಿಗೆ ಹೋಗಿ ಬಂದವರೇ ದೊಡ್ಡವರು. ಇದು ಯಡಿಯೂರಪ್ಪ, ಕಟ್ಟಾ ಸುಬ್ರಹ್ಮಣ್ಯ, ಹಾಲಪ್ಪ ಎಲ್ಲರೂ ಜೈಲಿಗೆ ಹೋಗ್ಬೇಕಾದ್ರೆ ವರ್ಕ್ ಮಾಡ್ಬೇಕಾದ್ರೆ ಅದಕ್ಕೆ ಬಸವಣ್ಣ ಹೇಳ್ತಾನೆ, ಸಾರ ಸಜ್ಜನರ ಸಂಘ ಮಾಡುವುದು
ದುರದೃಷ್ಟರ ಸಂಘ ಬೇಡವಯ್ಯ, ಅವು ಆವಾದನೆಯನ್ನು ವಿಷವಂತೆ ಅಂಥವರ ಸಂಘ ಬೇಡವಯ್ಯ, ಅಂತರಂಗ ಶಕ್ತಿಗಳವರ ಸಂಘ ಸಿಂಗಿ ಕಾರಕ ವಿಷವೂ ಕೂಡಲ ಸಂಘದವ 12ನೇ ಶತಮಾನದಲ್ಲಿ ಕೈವಾ ಕಾರಣ ಬೇಡೋದು ಬಂಗಾರ ಪುಟ್ಟಿನ ವಾಡು ಬೈರಾಗ್ಯ ಇವತ್ತು ನರೇಂದ್ರ ಮೋದಿ ಕಾಂಗ್ರೆಸ್ ಖ್ಯಾತಿಯ ಕಾಂಗ್ರೆಸ್ ಪಂಡಿತ್ ನೆಹರು ಕೃತಿಯ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಈ ಲೋಕಲ್ ಜನ ಇಬ್ಬರು ಅಪ್ಪರು ಕೊಡ್ತಾ ಇದ್ದಾರೆ. ಟ್ರೈನ್ ಸ್ಟಾರ್ಟ್ ಆದ್ರೆ ವಾಡು వచ్చేస్తారు. ఈ ట్రైన్ స్టార్ట్ అయితే వాడు వచ్చేస్తారు. కైవాళ్ళు ఉన్నారు, పర్వాలేదు, అందరూ వచ్చేస్తారు. మీరందరూ పుణ్యప్ప ఆశీర్వాద చేయాలా. बुजुर्गों, भाइयों, दोस्तों, वक्त का मैं इत्तेफाक फुकले सिंह, मेरे माँ बहना सब यहाँ बैठी, हिंदुस्तान की तारीख में पूरे रियासत में फिरो, किंतु ये महीना देवाला देना वाला का तो मंगने वाला तुम्हें देने वाले ताकत तुम्हारी पूरी है। वो ताकत अल्लाह ताला महफूज रखे। चिंतामणि कोलार के अंदर अच्छा